ಅಂಗಡಿಗೆ ಬೀಗ ಹೊಡೆದು 140 ಕೆಜಿ ಬೆಳ್ಳಿ ಆಭರಣವನ್ನ ಕಳವು ಮಾಡಿರುವಂತಹ ಘಟನೆ ನಡೆದಿದೆ. ಕಟರ್ ಮೂಲಕ ಬೀಗವನ್ನ ಮುರಿದಿದ್ದಾರೆ. 3 ಕೋಟಿ ಬೆಳ್ಳಿಯನ್ನ ಲೂಟಿ ಮಾಡಿದ್ದಾರೆ. 3 ಕೋಟಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನ ಲೂಟಿ ಮಾಡಿರುವಂತಹ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಎಯು ಚಿನ್ನಾಭರಣ ಅಂಗಡಿಯಲ್ಲಿ ಈ ಕಳ್ಳತನ ಆಗಿರೋದು. 3 ಕಳ್ಳರಿಂದ ಕೇವಲ 3 ಗಂಟೆಯಲ್ಲಿ 3 ಕೋಟಿ ಕಳುವಾಗಿರೋದು. 140 ಕೆಜಿ ಬೆಳ್ಳಿ ಆಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ ಈ ಕದೀಮರು. ಈ ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರ ಪೊಲೀಸರು ಈಗ ತಲಾಶ್ ಮುಂದುವರೆಸಿದ್ದಾರೆ. ಯಾರಿವರು ಅಂತ 3 ಜನ ರಾತ್ರಿ ಈ ಎಯು ಚಿನ್ನಾಭರಣ ಮಳಿಗೆ ಏನಿದೆ ಆ ಅಂಗಡಿಗೆ ಕಟರ್ವನ್ನ ಬಳಸಿ ಬೀಗವನ್ನ ಮುರಿದು ಆನಂತರ ಚಿನ್ನದ ಅಂಗಡಿಗೆ ಎಂಟ್ರಿ ಕೊಟ್ಟರು ಈ ಕಳ್ಳರು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಂದ ತಲಾಶ್ ಮುಂದುವರೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಯಾರಿವರು, ಏನಾದರೂ ಡೀಟೇಲ್ಸ್ ಸಿಗ್ತಾ? ಪೊಲೀಸರು ಏನ್ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮಂಜುನಾಥ್, ಅಶ್ವಿನಿ, ಏನಂತಂದ್ರೆ ಮಿಡ್ ನೈಟ್ ಅಲ್ಲಿ ಏನೋ ಚಿನ್ನಾಭರಣ ಅಂಗಡಿಗೆ ನುಗ್ಗಿರುವಂತಹ 3 ಕಳ್ಳರು ಸುಮಾರು ಬರೋಬ್ಬರಿ 140 ಕೆಜಿ ಆ ಒಂದು ಬೆಳ್ಳಿ ಆಭರಣಗಳನ್ನ ಕದ್ದು ದೋಚಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಇರತಕ್ಕಂಥ ಎಯು ಜ್ಯುವೆಲರ್ಸ್ ನಲ್ಲಿ ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ನಿನ್ನೆ ರಾತ್ರಿ 12 ಗಂಟೆ 10 ನಿಮಿಷಕ್ಕೆ ಈ ಒಂದು ಚಿನ್ನಾಭರಣ ಅಂಗಡಿಗೆ 3 ಕಳ್ಳರು ಎಂಟ್ರಿಯನ್ನ ಕೊಡ್ತಾರೆ. ಸುಮಾರು 12 ಗಂಟೆ 10 ನಿಮಿಷದಿಂದ 3 ಗಂಟೆ 10 ನಿಮಿಷದೊಳಗೆ ಅಂದ್ರೆ 3 ಗಂಟೆಗಳ ಕಾಲ ಸತತವಾಗಿ ಏನು ಚಿನ್ನಾಭರಣ ಮಳಿಗೆಯ ಒಂದು ಬಾಗಿಲನ್ನ ಮುರಿದು ಗ್ಯಾಸ್ ಕಟ್ಟರಿಂದ ಕಟ್ ಮಾಡಿ ಒಳಗೆ ನುಗ್ಗಿ ಸುಮಾರು 140 ಕೆಜಿ ಅಂದ್ರೆ 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕದ್ದು ಈಗ ಎಸ್ಕೇಪ್ ಆಗಿರುವಂತದ್ದು. ಈ ಒಂದು ಕಳ್ಳರು ಕರಾಮತ್ತು ಎಲ್ಲಾ ಸಿಸಿಟಿವಿಯಲ್ಲಿ ದಾಖಲಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಇದೀಗ ಏನು ಆರೋಪಿಗಳಿಗಾಗಿ ಬಲೆ ಕೂಡ ಬೀಸಿದ್ದಾರೆ. ಏನಂತಂದ್ರೆ ಇತ್ತೀಚೆಗೆ ಚಿನ್ನಾಭರಣ ಅಂದ್ರೆ ಚಿನ್ನದ ಬೆಲೆ ಜೊತೆಗೆ ಬೆಳ್ಳಿಯ ಬೆಲೆ ಗಗನಕ್ಕೇರ್ತಾ ಇದೆ. ಈ ನಿಟ್ಟಿನಲ್ಲಿ ಕಳ್ಳರು ಕೂಡ ಜ್ಯುವೆಲರ್ಸ್ ಅಂಗಡಿಗಳ ಮೇಲೆ ಸಾಕಷ್ಟು ರೀತಿಯಲ್ಲಿ ದೃಷ್ಟಿಕೋನ ಇಟ್ಕೊಂಡು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ 3 ಗಂಟೆಗಳಲ್ಲಿ ಈ ರೀತಿಯಾಗಿ 3 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ದೋಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅಶ್ವಿನಿ, ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಿನ್ನದ ಅಂಗಡಿಗೆ ಬೀಗ ಹೊಡೆದು 140 ಕೆಜಿ ಬೆಳ್ಳಿ ಆಭರಣವನ್ನ ಕಳವು ಮಾಡಿರುವಂತಹ ಘಟನೆ ನಡೆದಿದೆ. ಕಟರ್ ಮೂಲಕ ಬೀಗವನ್ನ ಮುರಿದಿದ್ದಾರೆ. 3 ಕೋಟಿ ಬೆಳ್ಳಿಯನ್ನ ಲೂಟಿ ಮಾಡಿದ್ದಾರೆ. 3 ಕೋಟಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನ ಲೂಟಿ ಮಾಡಿರುವಂತಹ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಎಯು ಚಿನ್ನಾಭರಣ ಅಂಗಡಿಯಲ್ಲಿ ಈ ಕಳ್ಳತನ ಆಗಿರೋದು. 3 ಕಳ್ಳರಿಂದ ಕೇವಲ 3 ಗಂಟೆಯಲ್ಲಿ 3 ಕೋಟಿ ಕಳುವಾಗಿರೋದು. 140 ಕೆಜಿ ಬೆಳ್ಳಿ ಆಭರಣವನ್ನ ದೋಚಿ ಪರಾರಿಯಾಗಿದ್ದಾರೆ ಈ ಕದೀಮರು. ಈ ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರ ಪೊಲೀಸರು ಈಗ ತಲಾಶ್ ಮುಂದುವರೆಸಿದ್ದಾರೆ. ಯಾರಿವರು ಅಂತ 3 ಜನ ರಾತ್ರಿ ಈ ಎಯು ಚಿನ್ನಾಭರಣ ಮಳಿಗೆ ಏನಿದೆ ಆ ಅಂಗಡಿಗೆ ಕಟರ್ವನ್ನ ಬಳಸಿ ಬೀಗವನ್ನ ಮುರಿದು ಆನಂತರ ಚಿನ್ನದ ಅಂಗಡಿಗೆ ಎಂಟ್ರಿ ಕೊಟ್ಟರು ಈ ಕಳ್ಳರು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಂದ ತಲಾಶ್ ಮುಂದುವರೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಯಾರಿವರು, ಏನಾದರೂ ಡೀಟೇಲ್ಸ್ ಸಿಗ್ತಾ? ಪೊಲೀಸರು ಏನ್ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ಮಂಜುನಾಥ್, ಅಶ್ವಿನಿ, ಏನಂತಂದ್ರೆ ಮಿಡ್ ನೈಟ್ ಅಲ್ಲಿ ಏನೋ ಚಿನ್ನಾಭರಣ ಅಂಗಡಿಗೆ ನುಗ್ಗಿರುವಂತಹ 3 ಕಳ್ಳರು ಸುಮಾರು ಬರೋಬ್ಬರಿ 140 ಕೆಜಿ ಆ ಒಂದು ಬೆಳ್ಳಿ ಆಭರಣಗಳನ್ನ ಕದ್ದು ದೋಚಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಇರತಕ್ಕಂಥ ಎಯು ಜ್ಯುವೆಲರ್ಸ್ ನಲ್ಲಿ ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ನಿನ್ನೆ ರಾತ್ರಿ 12 ಗಂಟೆ 10 ನಿಮಿಷಕ್ಕೆ ಈ ಒಂದು ಚಿನ್ನಾಭರಣ ಅಂಗಡಿಗೆ 3 ಕಳ್ಳರು ಎಂಟ್ರಿಯನ್ನ ಕೊಡ್ತಾರೆ. ಸುಮಾರು 12 ಗಂಟೆ 10 ನಿಮಿಷದಿಂದ 3 ಗಂಟೆ 10 ನಿಮಿಷದೊಳಗೆ ಅಂದ್ರೆ 3 ಗಂಟೆಗಳ ಕಾಲ ಸತತವಾಗಿ ಏನು ಚಿನ್ನಾಭರಣ ಮಳಿಗೆಯ ಒಂದು ಬಾಗಿಲನ್ನ ಮುರಿದು ಗ್ಯಾಸ್ ಕಟ್ಟರಿಂದ ಕಟ್ ಮಾಡಿ ಒಳಗೆ ನುಗ್ಗಿ ಸುಮಾರು 140 ಕೆಜಿ ಅಂದ್ರೆ 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕದ್ದು ಈಗ ಎಸ್ಕೇಪ್ ಆಗಿರುವಂತದ್ದು. ಈ ಒಂದು ಕಳ್ಳರು ಕರಾಮತ್ತು ಎಲ್ಲಾ ಸಿಸಿಟಿವಿಯಲ್ಲಿ ದಾಖಲಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಇದೀಗ ಏನು ಆರೋಪಿಗಳಿಗಾಗಿ ಬಲೆ ಕೂಡ ಬೀಸಿದ್ದಾರೆ. ಏನಂತಂದ್ರೆ ಇತ್ತೀಚೆಗೆ ಚಿನ್ನಾಭರಣ ಅಂದ್ರೆ ಚಿನ್ನದ ಬೆಲೆ ಜೊತೆಗೆ ಬೆಳ್ಳಿಯ ಬೆಲೆ ಗಗನಕ್ಕೇರ್ತಾ ಇದೆ. ಈ ನಿಟ್ಟಿನಲ್ಲಿ ಕಳ್ಳರು ಕೂಡ ಜ್ಯುವೆಲರ್ಸ್ ಅಂಗಡಿಗಳ ಮೇಲೆ ಸಾಕಷ್ಟು ರೀತಿಯಲ್ಲಿ ದೃಷ್ಟಿಕೋನ ಇಟ್ಕೊಂಡು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ 3 ಗಂಟೆಗಳಲ್ಲಿ ಈ ರೀತಿಯಾಗಿ 3 ಕೋಟಿ ಮೌಲ್ಯದ
ಚಿನ್ನಾಭರಣಗಳನ್ನ ದೋಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಿನ್ನದ ಅಂಗಡಿಗೆ ಬೀಗ ಹೊಡೆದು 140 ಕೆಜಿ ಬೆಳ್ಳಿ ಆಭರಣವನ್ನ ಕಳವು ಮಾಡಿರುವಂತಹ ಘಟನೆ ನಡೆದಿದೆ. ಕಟರ್ ಮೂಲಕ ಬೀಗವನ್ನ ಮುರಿದಿದ್ದಾರೆ. 3 ಕೋಟಿ ಬೆಳ್ಳಿಯನ್ನ ಲೂಟಿ ಮಾಡಿದ್ದಾರೆ. 3 ಕೋಟಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನ ಲೂಟಿ ಮಾಡಿರುವಂತಹ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಎಯು ಚಿನ್ನಾಭರಣ ಅಂಗಡಿಯಲ್ಲಿ ಈ ಕಳ್ಳತನ ಆಗಿರೋದು. 3 ಕಳ್ಳರಿಂದ ಕೇವಲ 3 ಗಂಟೆಯಲ್ಲಿ 3 ಕೋಟಿ ಕಳುವಾಗಿರೋದು. 140 ಕೆಜಿ ಬೆಳ್ಳಿ ಆಭರಣವನ್ನ ದೋಚಿ ಫರಾರಿಯಾಗಿದ್ದಾರೆ ಈ ಕದೀಮರು. ಈ ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರ ಪೊಲೀಸರು ಈಗ ತಲಾಶ್ ಮುಂದುವರೆಸಿದ್ದಾರೆ. ಯಾರಿವರು ಅಂತ 3 ಜನ ರಾತ್ರಿ ಈ ಎಯು ಚಿನ್ನಾಭರಣ ಮಳಿಗೆ ಏನಿದೆ ಆ ಅಂಗಡಿಗೆ ಕಟರ್ ವನ್ನ ಬಳಸಿ ಬೀಗವನ್ನ ಮುರಿದು ಆನಂತರ ಚಿನ್ನದ ಅಂಗಡಿಗೆ ಎಂಟ್ರಿ ಕೊಟ್ಟರು ಈ ಕಳ್ಳರು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಂದ ತಲಾಶ್ ಮುಂದುವರೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಯಾರಿವರು, ಏನಾದರೂ ಡೀಟೇಲ್ಸ್ ಸಿಗ್ತಾ? ಪೊಲೀಸರು ಏನ್ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್? ಅಶ್ವಿನಿ, ಏನಂತಂದ್ರೆ ಮಿಡ್ ನೈಟ್ ಅಲ್ಲಿ ಏನೋ ಚಿನ್ನಾಭರಣ ಅಂಗಡಿಗೆ ನುಗ್ಗಿರುವಂತಹ 3 ಕಳ್ಳರು ಸುಮಾರು ಬರೋಬ್ಬರಿ 140 ಕೆಜಿ ಆ ಒಂದು ಬೆಳ್ಳಿ ಆಭರಣಗಳನ್ನ ಕದ್ದು ದೋಚಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಇರತಕ್ಕಂಥ ಎಯು ಜ್ಯುವೆಲರ್ಸ್ ನಲ್ಲಿ ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ನಿನ್ನೆ ರಾತ್ರಿ 12 ಗಂಟೆ 10 ನಿಮಿಷಕ್ಕೆ ಈ ಒಂದು ಚಿನ್ನಾಭರಣ ಅಂಗಡಿಗೆ 3 ಕಳ್ಳರು ಎಂಟ್ರಿಯನ್ನ ಕೊಡ್ತಾರೆ. ಸುಮಾರು 12 ಗಂಟೆ 10 ನಿಮಿಷದಿಂದ 3 ಗಂಟೆ 10 ನಿಮಿಷದೊಳಗೆ 3 ಗಂಟೆಗಳ ಕಾಲ ಸತತವಾಗಿ ಏನು ಚಿನ್ನಾಭರಣ ಮಳಿಗೆಯ ಒಂದು ಬಾಗಿಲನ್ನ ಮುರಿದು ಗ್ಯಾಸ್ ಕಟ್ಟರಿಂದ ಕಟ್ ಮಾಡಿ ಒಳಗೆ ನುಗ್ಗಿ ಸುಮಾರು 140 ಕೆಜಿ ಅಂದ್ರೆ 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕದ್ದು ಈಗ ಎಸ್ಕೇಪ್ ಆಗಿರುವಂತದ್ದು. ಈ ಒಂದು ಕಳ್ಳರು ಕರಾಮತ್ತು ಎಲ್ಲಾ ಸಿಸಿಟಿವಿಯಲ್ಲಿ ದಾಖಲಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಇದೀಗ ಏನು ಆರೋಪಿಗಳಿಗಾಗಿ ಬಲೆ ಕೂಡ ಬೀಸಿದ್ದಾರೆ. ಏನಂತಂದ್ರೆ ಇತ್ತೀಚೆಗೆ ಚಿನ್ನಾಭರಣ ಅಂದ್ರೆ ಚಿನ್ನದ ಬೆಲೆ ಜೊತೆಗೆ ಬೆಳ್ಳಿಯ ಬೆಲೆ ಗಗನಕ್ಕೇರ್ತಾ ಇದೆ. ಈ ನಿಟ್ಟಿನಲ್ಲಿ ಕಳ್ಳರು ಕೂಡ ಜ್ಯುವೆಲರ್ಸ್ ಅಂಗಡಿಗಳ ಮೇಲೆ ಸಾಕಷ್ಟು ರೀತಿಯಲ್ಲಿ ದೃಷ್ಟಿಕೋನ ಇಟ್ಕೊಂಡು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ 3 ಗಂಟೆಗಳಲ್ಲಿ ಈ ರೀತಿಯಾಗಿ 3 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ದೋಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ. ಚಿನ್ನದ ಅಂಗಡಿಗೆ ಬೀಗ ಹೊಡೆದು 140 ಕೆಜಿ ಬೆಳ್ಳಿ ಆಭರಣವನ್ನ ಕಳವು ಮಾಡಿರುವಂತಹ ಘಟನೆ ನಡೆದಿದೆ. ಕಟರ್ ಮೂಲಕ ಬೀಗವನ್ನ ಮುರಿದಿದ್ದಾರೆ. 3 ಕೋಟಿ ಬೆಳ್ಳಿಯನ್ನ ಲೂಟಿ ಮಾಡಿದ್ದಾರೆ. 3 ಕೋಟಿ ಮೌಲ್ಯದ ಬೆಳ್ಳಿ ಆಭರಣಗಳನ್ನ ಲೂಟಿ ಮಾಡಿರುವಂತಹ ಘಟನೆ ನಡೆದಿದೆ. ಚಿಕ್ಕಬಳ್ಳಾಪುರದ ಎಯು ಚಿನ್ನಾಭರಣ ಅಂಗಡಿಯಲ್ಲಿ ಈ ಕಳ್ಳತನ ಆಗಿರೋದು. 3 ಕಳ್ಳರಿಂದ ಕೇವಲ 3 ಗಂಟೆಯಲ್ಲಿ 3 ಕೋಟಿ ಕಳುವಾಗಿರೋದು. 140 ಕೆಜಿ ಬೆಳ್ಳಿ ಆಭರಣವನ್ನ ದೋಚಿ ಫರಾರಿಯಾಗಿದ್ದಾರೆ ಈ ಕದೀಮರು. ಈ ಕಳ್ಳರ ಕೃತ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಚಿಕ್ಕಬಳ್ಳಾಪುರ ಪೊಲೀಸರು ಈಗ ತಲಾಶ್ ಮುಂದುವರೆಸಿದ್ದಾರೆ. ಯಾರಿವರು ಅಂತ 3 ಜನ ರಾತ್ರಿ ಈ ಎಯು ಚಿನ್ನಾಭರಣ ಮಳಿಗೆ ಏನಿದೆ ಆ ಅಂಗಡಿಗೆ ಕಟರ್ ವನ್ನ ಬಳಸಿ ಬೀಗವನ್ನ ಮುರಿದು ಆನಂತರ ಚಿನ್ನದ ಅಂಗಡಿಗೆ ಎಂಟ್ರಿ ಕೊಟ್ಟರು ಈ ಕಳ್ಳರು ಯಾರು ಅನ್ನುವಂತಹ ನಿಟ್ಟಿನಲ್ಲಿ ಪೊಲೀಸರಿಂದ ತಲಾಶ್ ಮುಂದುವರೆದಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜುನಾಥ್, ಯಾರಿವರು, ಏನಾದರೂ ಡೀಟೇಲ್ಸ್ ಸಿಗ್ತಾ? ಪೊಲೀಸರು ಏನ್ ಹೇಳ್ತಾರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಜುನಾಥ್? ಅಶ್ವಿನಿ, ಏನಂತಂದ್ರೆ ಮಿಡ್ ನೈಟ್ ಅಲ್ಲಿ ಏನೋ ಚಿನ್ನಾಭರಣ ಅಂಗಡಿಗೆ ನುಗ್ಗಿರುವಂತಹ 3 ಕಳ್ಳರು ಸುಮಾರು ಬರೋಬ್ಬರಿ 140 ಕೆಜಿ ಆ ಒಂದು ಬೆಳ್ಳಿ ಆಭರಣಗಳನ್ನ ಕದ್ದು ದೋಚಿರುವಂತಹ ಘಟನೆ ಚಿಕ್ಕಬಳ್ಳಾಪುರದ ಬಿಬಿ ರಸ್ತೆಯಲ್ಲಿ ಇರತಕ್ಕಂಥ ಎಯು ಜ್ಯುವೆಲರ್ಸ್ ನಲ್ಲಿ ಘಟನೆ ನಡೆದಿರುವಂತದ್ದು. ಏನಂತಂದ್ರೆ ನಿನ್ನೆ ರಾತ್ರಿ 12 ಗಂಟೆ 10 ನಿಮಿಷಕ್ಕೆ ಈ ಒಂದು ಚಿನ್ನಾಭರಣ ಅಂಗಡಿಗೆ 3 ಕಳ್ಳರು ಎಂಟ್ರಿಯನ್ನ ಕೊಡ್ತಾರೆ. ಸುಮಾರು 12 ಗಂಟೆ 10 ನಿಮಿಷದಿಂದ 3 ಗಂಟೆ 10 ನಿಮಿಷದೊಳಗೆ 3 ಗಂಟೆಗಳ ಕಾಲ ಸತತವಾಗಿ ಏನು ಚಿನ್ನಾಭರಣ ಮಳಿಗೆಯ ಒಂದು ಬಾಗಿಲನ್ನ ಮುರಿದು ಗ್ಯಾಸ್ ಕಟ್ಟರಿಂದ ಕಟ್ ಮಾಡಿ ಒಳಗೆ ನುಗ್ಗಿ ಸುಮಾರು 140 ಕೆಜಿ ಅಂದ್ರೆ 3 ಕೋಟಿ ಮೌಲ್ಯದ 140 ಕೆಜಿ ಬೆಳ್ಳಿ ಆಭರಣಗಳನ್ನ ಕದ್ದು ಈಗ ಎಸ್ಕೇಪ್ ಆಗಿರುವಂತದ್ದು. ಈ ಒಂದು ಕಳ್ಳರು ಕರಾಮತ್ತು
ಎಲ್ಲ ಸಿಸಿಟಿವಿಯಲ್ಲಿ ದಾಖಲಾಗಿರುವಂತದ್ದು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಚಿಕ್ಕಬಳ್ಳಾಪುರ ನಗರ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಇದೀಗ ಏನು ಆರೋಪಿಗಳಿಗಾಗಿ ಬಲೆ ಕೂಡ ಬೀಸಿದ್ದಾರೆ. ಏನಂತಂದ್ರೆ ಇತ್ತೀಚೆಗೆ ಚಿನ್ನಾಭರಣ ಅಂದ್ರೆ ಚಿನ್ನದ ಬೆಲೆ ಜೊತೆಗೆ ಬೆಳ್ಳಿಯ ಬೆಲೆ ಗಗನಕ್ಕೇರ್ತಾ ಇದೆ. ಈ ನಿಟ್ಟಿನಲ್ಲಿ ಕಳ್ಳರು ಕೂಡ ಜ್ಯುವೆಲರ್ಸ್ ಅಂಗಡಿಗಳ ಮೇಲೆ ಸಾಕಷ್ಟು ರೀತಿಯಲ್ಲಿ ದೃಷ್ಟಿಕೋನ ಇಟ್ಕೊಂಡು ಈ ರೀತಿಯಾಗಿ ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಜೊತೆಗೆ 3 ಗಂಟೆಗಳಲ್ಲಿ ಈ ರೀತಿಯಾಗಿ 3 ಕೋಟಿ ಮೌಲ್ಯದ ಚಿನ್ನಾಭರಣಗಳನ್ನ ದೋಚಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ನಗರದ ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ ಅಂತಾನೆ ಹೇಳ್ಬೋದು. ಅಶ್ವಿನಿ. ರೈಟ್ ಮಂಜುನಾಥ್, ಥ್ಯಾಂಕ್ ಯು ಡೀಟೇಲ್ಸ್ಗೆ.